ಹೋಗ ನೋಡಕ್ ಬಂದಿತ್ತಲ್ಲ ಆಗ ಮುಗಿನ ಕಳಿಸಿವಿ ಹೆಂಗೋ ಅವನೇ. ಈಗ ಏನು ಮಾಡೋದು ನವೀನ, ಎಲ್ಲಿರೋದು, ಮನೇನೂ ಇಲ್ಲ, ಬಟ್ಟೆ ಬರೀ ಏನೂ ಇಲ್ಲ, ಏನು ಮಾಡೋದು ಈಗ? ನನಗಂತೂ ತಲೆ ಕೆಟ್ಟೋಗದೆ, ಏನು ಮಾಡೋದು ಅಂತವ. ಅಲ್ಲ ಊರ್ಗಾರು ಹೋಗದ ಅಂದರೆ ಅತ್ತೆಯವ್ರು ಬೇರೆ ಆಸ್ಪತ್ರೆಯಲ್ಲವ್ರೆ, ಏನು ಮಾಡೋದು ಬಿಟ್ಬಿಟ್ಟು ಹೆಂಗೆ ಹೋಗೋಕ್ಕಾದದು? ಸಿಕ್ಕಿಲ್ಲ ಹೋಗು. ಇಲ್ಲಿ ಇನ್ನೇನು ಮಾಡೋಕ್ಕದು? ಆಸ್ಪತ್ರೆಯಲ್ಲಿ ಇರ್ತಾರಂತೆ ಅವರು, ನೀನು ಮಾಡೋಕ್ಕಾಗಿಲ್ಲ. ನೀನು ಹೋಗಿ ಇಲ್ಲಿ ಒಬ್ಳೆ ನೀನೇನು ಮಾಡಿ ನಂದಿನಿನೂ ಓದ್ಲು ನೋಡ್ಕೊಂಡು ಹೋಗುನ್ನ. ಅವಳು ಭಾರಿ ಬೇಜಾರು ಮಾಡ್ಕೊಂಡಿದ್ದು ಹೋಗುನಿಂದ ಆಗೋಯ್ತಲ್ಲ ಅಂತವ. ಏನು ಬಾವ ಮನೆಗೆ ಹೋಗೋಳು ಅವ್ರ ಮನೆಗೆ. ನೀನು ಊರಿಗೆ ಹೋಗಂಗಿದ್ರೆ ಊರಿಗೆ ಹೋಗು. ಅವ್ರು ಹೆಂಗಿರೋ ಆಸ್ಪತ್ರೆಲಿ ಇರ್ತಾರಲ್ಲ, ನಾನು ಏನಾರು ಒಂದು ಏರ್ಪಾಡು ಮಾಡ್ತೀನಿ. ಏನೋ ಚಿಕ್ಕವ್ವ ಅವರೆಲ್ಲವ ಅಪ್ಪ ಅಂತೂ ಬಂದ್ಬಿಟ್ಟು ಅವನ್ನ ನೋಡ್ಕೊಂಡು ಹೋಯ್ತು ಕೆಲಸಕ್ಕೇನೋ ಹೋಗೋದೆ. ಚಿಕ್ಕವ್ರು ಅವ್ರ ಊರಿಗೇನೋ ಅವರೆಲ್ಲ ಅಲ್ಲೇ ಒಂದಷ್ಟು ದಿವಸ ಇದ್ದಾರಂತೆ. ನಾನು ಅಲ್ಲಿ ಗಂಟೆ ಎಲ್ಲರೂ ಒಂದು ಬಾಡಿಗೆ ಮನೆ ನೋಡ್ತೀನಿ. ಇನ್ನೇನು ಮಾಡೋದು? ಅಲ್ಲಿ ಗಂಟೆ ನೀರು ಹೋಗ್ಬಿಟ್ಟು ನಿಮ್ಮ ಮನೇಲಿ ಇರು. ಇಲ್ಲಿ ಹೆಂಗಿರು ಅನ್ನೋಕ್ಕದು ಆಸ್ಪತ್ರೆ ಬೇಡಕತ್ತೆ. ಮೂಗ ಬೇರೆ ಹೊಳ್ತವನೆ ಅಂತ ಬೇರೆ ಫೋನ್ ಮಾಡ್ತಿದ್ರು. ಹಂಗೆಲ್ಲ ಕನ್ನವಿನ ಏನಾರು ಒಂದ್ಗಿನ್ಕೊಂಡ್ರೆ ನೋಡಿದವರು ಏನಾರು ಅಂದ್ಕೊಳಕ್ಕಿಲ್ಲ, ಬಿಟ್ಬಿಟ್ಟು ಹೋದ್ರು ಅಂತ. ನನಗೆ ಅತ್ತೆಯವ್ರು ಏನು ಅನ್ಕೊಳಕ್ಕಿಲ್ಲ. ಅದಕ್ಕೆ ಅವನು ಮಗಿನೂ ಅವನು ಇರೋಕ್ಕಿಲ್ಲ ಬಿಟ್ಬಿಟ್ಟು. ಅವ್ವ ಅಮ್ಮ ಯಾರು ಇರಲಿ, ಜೊತೆಗೆ ನಾನು ಇರಬೇಕು. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ನೀನು ಹೆಂಗೆ ಮಾಡ್ಕೊಂಡು ಊಟಕ್ಕೆ ಏನು ಮಾಡಿ, ಸ್ನಾನಕ್ಕೆಲ್ಲ ಏನು ಮಾಡಿ? ಏನೇನೋ ಆಗೋಯ್ತು. ಹೋಗ ನವೀನ, ನಮ್ಮ ಮನೆ ಬರನೇ ಸರಿಯಾಗಿಲ್ಲ. ಏನೋ ಮಾಡೋಕ್ಕೋದ್ರೆ ಇನ್ನೇನೋ ಆಗೋಯ್ತದೆ. ನಮ್ಮ ಮನೆ ಬರ ಅಂತ ಒಂಚೂರು ಸರಿ ಇಲ್ಲ ತಕೋ. ಏನೋ ಒಂದು ಜೀವನಕ್ಕೆ ದಾರಿ ಮಾಡ್ಕೊ ಹೋಗೋದ ಅಂದರೆ ನಾನು ನೆಮ್ಮದಿನೇ ಹಾಕಿಲ್ಲ. ಅದೇನು ಅದೃಷ್ಟ ಅಂತ, ಏನು ಹಣೆ ಬರ ಅಂತ ಬರ್ಸ್ಕೊಬಂದಿದ್ದವ ನಾವು ಹಣೆಯಲ್ಲಿ, ನನಗಂತೂ ಗೊತ್ತಿಲ್ಲ. ನಾನು ಹೋದ್ರೂ ನೀನೆಲ್ಲಿದ್ದೀಯ ನವೀನ? ಸರಿ ಮನೆಗಾರು ಬಂದಿಯಾ? ಆಸ್ಪತ್ರೆಯಲ್ಲಿ ಯಾರು ನೋಡ್ಕೊಂಡರು? ಅದು ಅದನ್ನೇ ಗೌರ್ಮೆಂಟ್ ಆಸ್ಪತ್ರೆ ಬೇರೆಯ ಸರಿಯಾಗಿ ನೋಡೋಕ್ಕಿಲ್ಲ ಮಾಡೋಕ್ಕಿಲ್ಲ. ಪ್ರೈವೇಟ್ ಆಸ್ಪತ್ರೆಗೆ ತಗೋಗ ಹಾಕೋದಂದರೆ ಆ ದುಡ್ಡು ಕಾಸೆಲ್ಲ ಜಾಸ್ತಿ ಬೇಕು. ಏನು ಮಾಡೋದು? ನನಗಂತೂ ತಲೆ ಕೆಟ್ಟೋಗದೆ. ನಮ್ಮ ಅವ್ರಿಗೇನು ಜ್ಞಾನ ಬೇಡವಾ? ಅವ್ರು ಏನು ಮಾಡೋರು? ಸಿಲಿಂಡರ್ ಬ್ಲಾಸ್ಟ್ ಆಗೋಕ್ಕೆ ಏನು ಬೇಕು ಅಂತ ಏನು ಮಾಡ್ಕೊಂಡಿದ್ದಾರ? ಸರಿ ಕತೆ, ನೀನು ಹೋಗು, ಬಿಟ್ಕೊಡ್ಬಿಟ್ಟು ಬರೋಣ. ಏನು ಬೇಡ ಬಿಡು, ಕುಳ್ಳಣ್ಣನಿಗೆ ಹೇಳ್ತೀನಿ ಬಂದು ಕರ್ಕೊಬೋಯ್ತದೆ. ಸುಮ್ಮನೆ ನೀನು ಬೇರೆ ಅಷ್ಟು ದೂರ ಬಂದ್ಬಿಟ್ಟು ಸುಮ್ಮನೆ ನಿನಗೂ ಕೆಲಸ. ಕುಳ್ಳಣ್ಣಗೆ ಫೋನ್ ಮಾಡ್ತೀನಿ ಬಂದು ಕರ್ಕೊಬೋಯ್ತದೆ. ಸುಮ್ಮನೆ ಅವ್ರಿಗೆ ಬೇರೆ ತೊಂದರೆ ಬಿಡು, ಕರ್ಕೊಬಿಟ್ಟು ಬರ್ತೀನಂತೆ. ಬೇಡಕದ್ ಬಿಡು, ಕುಳ್ಳಣ್ಣಗೆ ಫೋನ್ ಮಾಡ್ತೀನಿ ಕರ್ಕೊಬೋಯ್ತದೆ. ನೀನು ಇಲ್ಲಿ ನೋಡ್ಕೊ. ಆಮೇಲೆ ಊಟಕ್ಕೆ ಸ್ನಾನಕ್ಕೆ ಇರೋಕ್ಕೆಲ್ಲ ಏನು ಮಾಡಿ ಕುಳ್ಳಣ್ಣನಿಗೆ ಹೇಳೋಣ ಒಂದೆರಡು ಜೊತೆ ಬಟ್ಟೆ ತಗೊಬಣ್ಣ ಅಂತ. ಬೇಡ ಬಿಡು, ಇಲ್ಲೇ ಸುಮಾರಾಗಿರೋ ತಕತೀನಿ ತಗಿ. ಸುಮ್ಮನೆ ಅವ್ರಿಗೆ ಬೇರೆ ತೊಂದರೆ. ಇಲ್ಲ ನೀರು ಹೋಸಲಿ ಊರಿಗೆ ಹೋಗಿದ್ನಲ್ಲ, ನೀನು ಬಟ್ಟೆ ಮಾರ್ಕೊಂಡು ತಂದಿಲ್ಲ, ಒಂದು ಎರಡು ಜೊತೆ ಇದ್ದಾವೇನೋ, ಅವನೇ ಹಾಕಬಾ ಅಂತೀನಿ. ಬಟ್ಟೆಯಿಂದನೇ ಹಿಂಗಿರಕ್ಕದು. ಅವನೇ ಇಟ್ಕೊಂಡು ನೀರು ಇಕ್ಕಬೇಕು ಅಂದರೆ ಮನೆಗೆ ಬಾ, ಆಮೇಲೆ ಇಲ್ಲೇ ನಿಂತ್ಕೋಬೇಡ. ಸರಿ ಕನ್ಪಾರತಿ, ಬರ್ತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನು. ನಾನು ಬರ್ತೀನಂತೆ. ನೀನು ಆರಾಮಾಗಿರೋದು ಕಲಿ. ಆ ತೆಗಿತಾಗೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಇಲ್ಲ ಕತ್ ಬಿಡು. ಸರಿ ಕೂತಿರು. ಔಷಧಿ ತರಬೇಕು, ಔಷಧಿ ತಗೊಬರ್ತೀನಿ. ಹೇಳವ್ರೆ ಔಷಧಿ ತಗೊಬ ಅಂತವ. ಸರಿ ಕತ್ ಹೋಗು. ಟ್ರಿಂಗ್ 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 ಟ್ರಿಂಗ್. ಹಲೋ ಪಾರತಿ. ಕುಳ್ಳಣ್ಣ, ಏನು ಮಾಡ್ತಿದ್ದೀಯಣ್ಣ? ಹೇಳು ಪಾರತಿ, ಹೆಂಗಿದಾರು ನಿಮ್ಮ ಅತ್ತೆಯವರು? ಚೆನ್ನಾಗಿದ್ದಾರ? ವಾಸಿಯಾ? ಅಣ್ಣ ಏನು ವಾಸಿ ಹಂಗೆಯ, ಇನ್ನೂ ಸುಮಾರು ದಿವಸ ಬೇಕು ವಾಸಿ ಆಗೋಕ್ಕೆ. ಹೆಂಗಿದನು ಹೋಗ? ಹೆಂಗಿದ್ದಾನಣ್ಣ? ಆಟ ಮಾಡ್ತಿದ್ದಾನ? ಭಾರಿ ಚಂಡಿ ಹಿಡಿತಾ ಕೂತಾನೆ ಹೂವು ಹೂವು ಅಂತವ. ಸಿಕ್ಕಿರಾ ಹುಷಾರು ಒಟ್ಕೊಂಡ? ಅಣ್ಣ ಉಂಡೆ. ಅಣ್ಣ ಫ್ರೀ ಇದೆಯಾ ಇವತ್ತು? ಅದಕ್ಕೆ ಪಾರತಿ? ಅಣ್ಣ ಅದೇ ನವೀನ ಅಂತವನೇ ಒಂದಷ್ಟು ದಿವಸ ಊರಿಗೆ ಹೋಗು ಅಲ್ಲಿ ಇರುವಂತ, ಅದಕ್ಕೆ ಕರ್ಕೊಂಡು ಬಂದಿ ಅಂತವ. ಅಲ್ಲ ನಾನು ಅವತ್ತೇ ಹೇಳಿಲ್ವಾ? ಮಗ ಕರ್ಕೊಬರವತ್ತಲ್ಲ, ಕರ್ಕೊಂಡು ಹೋಯ್ತೀವಿ ನಿನ್ನುವೆ ಬಾ ಇಲ್ಲೇನು ಮಾಡಿ ಅಂತವ. ಹೇಳಿದ ಮಾತು ಕೇಳಕ್ಕಿಲ್ಲ ನೀನು. ಸರಿ ಬರ್ತೀರಿ ಇವತ್ತು ಬಿಡು, ಈಗ ಹೊರಡ್ತೀನಿ. ಕರ್ಕೊಬತ್ತೀನಂತೆ. ಕುಳ್ಳಣ್ಣ ಹಂಗೆ ಬರ್ಬೇಕಾರೆ ರೂಮ್ ಅದಲ್ಲ, ಅಲ್ಲಿ ನವೀನ ಒಂದೆರಡು ಶರ್ಟು ಪ್ಯಾಂಟು ಎಲ್ಲವನ್ನ ಒಂದೆರಡು ಜೊತೆ ಬಟ್ಟೆ ಅವೆ. ಬರೋವತ್ತರೆ ಮರ್ತ್ಕೊ ಬಂದ್ಬಿಟ್ಟಿದೆ. ಅವನ ಅವ್ನ ಕೈಲಿ ಹಾಕಿಸ್ಕೊ ಬಂದಿಯಾ? ಸರಿ ಕಣ್ತಪ್ಪ, ಹಾಕಿಸ್ಕೊಬತ್ತೀನಂತೆ. ಸರಿ ಒಟ್ಕೊಂಡ ಅದಕ್ಕೆ ಸಪ್ಕಿದ್ದಿ? ಏನೂ ಇಲ್ಲ ಕಣಣ್ಣ, ಆಸ್ಪತ್ರೆ ಅಲ್ವಾ, ಇಲ್ಲಿ ವಾತಾವರಣ ನನಗೆ ಹೊಂದ್ತಾ ಇಲ್ಲ. ಅದಕ್ಕೆ ಇನ್ನೇನು ಮಾಡೋದು ಹಂಗನ್ಬಿಟ್ಟು ಒಂದಕ್ಕಿಲ್ಲ ಅಂದ್ಬಿಟ್ಟು ಇಲ್ದಾನೆ ಇರೋಕ್ಕದ ಅಂದ್ಬಿಟ್ಟು ಇವನಿ ಏನೋ ಒಂಥರ ಮೈ ಕೈಯೆಲ್ಲ ಸೇದು ಬಂದಂಗೆ. ಆಸ್ಪತ್ರೆ ಅಲ್ವಾ ಮೊದಲೇ, ಇಲ್ಲಿ ವಾಸನ ಅದು ಇದು ಔಷಧಿದು ಮೆಡಿಸನ್ದು ಎಲ್ಲವ. ಅದಕ್ಕೆ ಏಕಂತ ತಕೋ. ಅದಕ್ಕೆ ನಾನು ಹೇಳಿದ್ದಾವತ್ತು ನೀನು ಬಂದ್ಬಿಡು ನೀನು. ಏನು ಮಾಡಿ ಅಂತವ. ಮನೆ ಬೇರೆ ಇಲ್ಲ, ಏನೂ ಇಲ್ಲ. ಹೆಂಗೆ ಜೀವನ ಮಾಡ್ಕೊಂಡಿದ್ದೀಯ? ಆಸ್ಪತ್ರೆಯಲ್ಲಿ ಇರೋಕ್ಕದ? ಬೇಕಾದ್ರೆ ಹೋಗಿ ಒಂದು 3 ದಿವಸಕ್ಕೋಸ್ಕರ ಬೇಕಾದ್ರೆ ಹೋಗಿ ನೋಡ್ಕೊಂಡು ಬರುವಂತೆ. ತಲೆ ಕೆಡಿಸ್ಕೊಬೇಡ, ಕರ್ಕೊಬೋಯ್ತೀನಿ. ಬಾ ನೀನೀಗ ಅಚ್ಚುಕಟ್ಟಾಗಿ ಇರು ಬೈಲಿ ನೀನು ಮೊದಲು. ಅಲ್ಲ ನಿನ್ನ ಗಂಡ ಏನು ಮಾಡೋಣಂತ ಈಗ? ಆ ಮನೆಗಿರೋ ಏನೂ ಇಲ್ವಲ್ಲ, ಆಮೇಲೆ ಏನು ಮಾಡೋದು ಆಸ್ಪತ್ರೆಯಿಂದ ಬಂದಮೇಲೆ? ಅಲ್ಲಿ ಗಂಟ ಒಂದು ಹೊಸ ಮನೆ ಏನಾದ್ರು ನೋಡ್ತೀನಿ ಬಾಡಿಗೆಗೆ, ಇನ್ನೇನು ಮಾಡೋಕ್ಕದು ಅಂತ ಕೂತದೆ. ಅಲ್ಲ ಕಣ್ಪಾರತಿ, ಈಗಲೇ ದುಡ್ಡು ಕಾಸು ಇಲ್ಲ ಅಂತ ಮಾತಾಡ್ತಾ ಕೂತಿದ್ದೀರಿ. ನೀನು ಮನೆ ಬಾಡಿಗೆ ಮನೆ ನೋಡ್ಕೊಂಡು ಎಲ್ಲ ಸಾಮಾನು ಹೊಸ್ದಾಗಿ ತಗೋಬೇಕು ಅಂತ ಕೂತಿದ್ದೀರಿ. ಗ್ಯಾಸು ಗೀಸು ಎಲ್ಲನೂ ಎಲ್ಲ ಬೆಂದೋಗವೆ ಅಂತ ಕೂತಿದ್ದೀರಿ. ಈಗ ಏನು ಮಾಡೋದು? ಭಾರಿ ಹಿಂಸೆ ಆಗುತ್ತದೆ. ಕೈಯಲ್ಲಿ ಕಾಸಿದ್ರೆ ಏನೋ ಮಾಡ್ಬೋದಾಗಿತ್ತು. ಬಾಡಿ ಸದ್ಯಕ್ಕೆ ನೀನು ಅಟ್ಟಿಲಿರು ಬಾ, ಆಮೇಲೆ ಏನಾರು ಒಂದು ಏರ್ಪಾಡು ಮಾಡೋಕ್ಕಾಯ್ತದೆ. ಸರಿ ಅಣ್ಣ. ಅಣ್ಣ ಎಷ್ಟೊತ್ತಿಗೆ ಬಂದು? ಪಾರತಿ ಈಗ ಹೊರಡ್ತೀನಿ. ಹೊರಟ್ಬಿಟ್ಟು ಜಲ್ದಿ ಬಂದ್ಬಿಡ್ತೀನಿ. ಕತೆ ತಲೆ ಕೆಡಿಸ್ಕೊಬೇಡ. ಸರಿ ಅಣ್ಣ, ಹುಷಾರಾಗಿ ಬಾ. ಮಳೆ ಇವತ್ತು ನವೀನನೇ ಬಿಟ್ಕೊಡ್ತೀನಿ ಅಂತ ಅಂತಿದ್ದ.
ಇಲ್ಲಿ ಡಾಕ್ಟ್ರು ಅದು ಇದು ತಗೊಬರಕ್ಕೆ ಹೇಳ್ತಾರೆ, ಮೆಡಿಸಿನ್ ಅದು ಇದೆ. ಆಮೇಲೆ ನವೀನ ಯಾರು ಜೊತೆಗೆ ಇರಲೇಬೇಕಲ್ಲ ಇಲ್ಲಿ. ಅದಕ್ಕೆ ಬೇಡ ಕುಳ್ಳಣ್ಣನಿಗೆ ಹೇಳ್ತೀನಿ ಅಂತ ಅಂದೀನಿ. ಇಲ್ಲ ನವೀನನ ಕೈಲೇ ಬಿಡಿಸ್ಕೊಳ್ಳೋಣ ಅಣ್ಣ. ಕುಳ್ಳಣ್ಣ ನವೀನನ ಕೈಲೇ ಬಿಡಿಸ್ಕೊಳ್ಳೋಣ. ಬೇಡಕದ್ ಬಿಡು ಪರತಿ ಬರ್ತೀರಲ್ಲ ನಾನೇ ಬರ್ತೀನಿ ನಾನೇ, ಬೇಡ ಬಿಡು. ಹ್ಞೂ ಸರಿ ಅಣ್ಣ, ಹುಷಾರಾಗಿ ಬಾ. ಮಗ ಏನೋ ಆಟ ಮಾಡ್ತಿದ್ರೆ ಅವ್ವ ಬತ್ತಾಳೆ ಅಂತ ಹುಸಿ ಹೇಳು. ಸರಿ ಕಣ್ಪರತಿ, ಅವ್ವ ಊಟ ಮಾಡಿಸ್ತೀನಿ ಅಂದ್ಬಿಟ್ಟು ಆಚೆನ ಕರ್ಕೋಗದೆ ಅವ್ನ. ಹಂಗೆ ಹಿಡಿದಕ್ಕೆ ಕರ್ಗರ್ಕ ಹೋದ್ರೆ ಹುಸಿ ಸಮಾಧಾನ ಆಯ್ತಾನೆ, ತಲೆ ಕೆಡ್ಸ್ಕೊಬೇಡ. ಬಾ ಹೆಂಗಿರು ಬತ್ತಿದೆಯಲ್ಲ, ಭಾರಿ ಆಟ ಮಾಡ್ತಾ ಕೂತಿದ್ದ ಅವ್ವ ಅನ್ಕೊಂಡು. ಏನೇ ತಿಂಡಿ ಕೊಟ್ರು ತೀರ್ಥ ಕೊಟ್ರು ಹಂಗೆ ಆದವ ಇಟ್ಲಿಗೆ ಅವ್ವನೇ ಇರಬೇಕು ತಾನೆ. ಏನು ಕೊಟ್ರೆ ಸಮಾಧಾನ ಅದವ. ಬಾ ಅವನದೇ ಚಿಂತೆ ಆಗ್ಬಿಟ್ಟಿತ್ತು. ಸರಿ ಅಣ್ಣ, ನಾನು ಆಸ್ಪತ್ರೆಗೆ ಇದ್ದು ಏನಾದ್ರು ನೋಡ್ಕೊಳ್ಳೋದು ಅನ್ಕೊಂಡಿದ್ದೆ. ಮಗ ಬೇರೆ ಆಟ ಮಾಡ್ತಾನೆ ಅಂತ ಬೇರೆ ಅಂತೀರಿ. ಅವ್ನು ಬಿಟ್ಬಿಟ್ಟು ಹೆಂಗಿರೋದು? ಅದು ಅದರಿಂದ ವಿನ ಇರ್ತಾನಲ್ಲ, ನರ್ಸು ಪರ್ಸ್ ಎಲ್ಲ ಅವ್ರು ನೋಡ್ಕೊತಾರೆ, ಏನೂ ತೊಂದರೆ ಇಲ್ಲ. ಇಲ್ಲಿ ನಾನು ಒಬ್ಬಳು ಇದ್ದು ಏನು ಮಾಡೋಣ? ಆಮೇಲೆ ನನಗೂ ಸರ್ ತಪ್ಪಿದ್ರೆ ಈಗ ಇಂಥ ಪರಿಸ್ಥಿತಿಲಿ ಅದಕ್ಕೆ ಬೇರೆ ಖರ್ಚು ಮಾಡಬೇಕು. ನಾನು ಉಸ್ಕೆ ಸರ್ ತಪ್ಪಿಟ್ರೆ ಏನು ಹೊಸಿ ಖರ್ಚಾಗದ? ಅದಕ್ಕೆ ಸುಮ್ಮನೆ ಯಾಕೆ ಒಬ್ಬರಿದ್ರೆ ಸಾಕಲ್ವಾ? ಡಾಕ್ಟ್ರು ಬೇರೆ ಯಾರು ಒಬ್ಬರು ಎಲ್ಲ ಬೇಡ. ಇದೇನು ಮನೆ ಅನ್ಕೊಂಡಿದ್ದೀರಾ? ಜನ ತುಂಬ ಬತ್ತಿದ್ದೀರಲ್ಲ ಅಂತ ಬೇರೆ ಆಟ ಮಾಡ್ತಾ ಕೂತಿದ್ರು. ಅದಕ್ಕೆ ನಾನುವೇ ಬಂದ್ಬಿಡ್ತೀನಿ. ನಿನ್ನ ಆದ್ನಿ ಅದೇ ನಂದಿನಿ ಓದ್ಲು ಮನೆಗೆ ಕರ್ಕೊ ಹೋಯ್ತು. ಅವಳು ಹತ್ಕೊಂಡು ಹಿಂಗೆ ಆಗೋಯ್ತಲ್ಲ ಅಂತ ಈಗಲೂ ಫೋನ್ ಮಾಡಿದ್ಲು. ಒಂದು ಗಡ್ಗೆಲಿ ಹೆಂಗಿರೋದು ಹೂವು ಚೆನ್ನಾಗಿರೋದ ಏನು ಎತ್ತವಂತ ಚೆನ್ನಾಗದೆ ಅಂತ ಹೇಳಿದೆ. ಅದೇ ಹಿಂಗಿನ್ನ ಹುಡುಗ ಇಲ್ಲಿ ಬಾಣಿಗೆಲ್ತನ ಮಾಡೋಕ್ಕಿಲ್ಲ, ಇದಿಲ್ವಲ್ಲ ಜಾಗಪ್ಪಾಗ ಏನೂ ಇಲ್ವಲ್ಲ. ಅದಕ್ಕೆ ಆಮೇಲೆ ಭಾರಿ ಇದು ಮಾಡ್ಕೊತಿದ್ರು. ಅಕಸ್ಮಾತ್ ನಾವು ಇದು ಬಿದ್ದುಬಿಟ್ಟಿದ್ರೆ ಏನು ಕತೆ? ಹೆಂಗೋ ಮುಗಿನ ಡ್ರಾಪ್ ಹಾಕಿಸ್ಕೊಬರೋಕ್ಕೆ ಹೋಗಿಕ್ಕೆ ಹೆಂಗೋ ಬಚ್ಚಬಲ್ಲ ಅಂತ ಅಂದ್ಬಿಟ್ಟು. ಏನೋ ಕನ್ಸರತಿ, ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ ದೇವ್ರು ಅಂತಾರಲ್ಲ, ಹಂಗೆ ಆಯ್ತು ಕತೆ. ತಲೆ ಕೆಡ್ಸ್ಕೊಬೇಡ ಬಿಡು. ಇನ್ನೇನು ಮಾಡೋಕ್ಕದು? ಇದೇನು ಬೇಕು ಅಂತ ಮಾಡ್ಕೊಂಡ್ರದ? ಏನೋ ಆಗೋಯ್ತು. ಏನು ಜೀವಕ್ಕೇನೋ ಅಪ್ಪ ಇಲ್ವಲ್ಲ ಬಿಡು. ಇವತ್ತು ನಾಳೆ ವಾಸಿ ಆಯ್ತದೆ, ತಲೆ ಕೆಡ್ಸ್ಕೊಬೇಡ. ನನಗೆ ಹೊರಡ್ತೀನಿ. ನೀನುವೇ ಹೊರಡಕ್ಕೆ ಎಲ್ಲ ರೆಡಿಯಾಗಿರು. ಹ್ಞೂ ಸರಿ ಅಣ್ಣ. ನವೀನ ಮೆಡಿಸನ್ ತಂದು ಕೊಟ್ಟ? ಕನ್ಸರತಿ ಮೆಡಿಸನ್ ಕೊಟ್ಬಿಟ್ಟು ಬಂದೀನಿ. ನವೀನ ಅದೇ ಕುಳ್ಳಣ್ಣ ಫೋನ್ ಮಾಡಿದೆ. ಕುಳ್ಳಣ್ಣ ಸರಿ ಬಂದ್ಬಿಟ್ಟು ಕರ್ಕೊ ಹೋಯ್ತೀನಿ ಅಂತು. ಮಗ ಆಟ ಮಾಡ್ತಿದ್ದಾನಂತೆ ಹೂವು ಅನ್ಕೊಂಡು. ಏನು ಅಂಗಡಿ ಕರ್ಕೋದ್ರೂ ತಿಂಡಿ ತಂದು ಕೊಟ್ರು ಸಮಾಧಾನನೇ ಆಯ್ತಲ್ವಂತೆ. ಹಂಗೆ ಹೇಳ್ತಿತ್ತು ಕುಳ್ಳಣ್ಣ. ಸರಿ ಕತ್ತೋಗು. ಮಗ ಹೇಳ್ತಾನಲ್ಲ ಅಂದ್ಬಿಟ್ಟು ಬೇರೆ ಇರೋಕ್ಕಿಲ್ಲ. ಏನು ದೊಡ್ಡದ ಬುದ್ಧಿಗಿದ್ದೀವಲ್ಲ ಹೇಳೋಕ್ಕೆ. ಸಣ್ಣ ಮಗ ಸರಿ ಕತ್ತೋಗು. ಹೆಂಗೋ ಒಂದು ರಾತ್ರಿ ಇರೋದೇ ಹೆಚ್ಚು ಅವನು. ನವೀನ ನೀನು ಅದಿದ್ದು ತಲೆ ಕೆಡ್ಸ್ಕೊಬೇಡ. ಸರಿ ಅದಕ್ಕೆ ಹೋಟ್ಲಲ್ಲಿ ಏನಾದ್ರು ತಿನ್ಕೊ. ಆಮೇಲೆ ಹಂಗೆ ನಿಂತ್ಕೊಂಡು ಕಾಲ ಕಳ್ಕೊಬೇಡ. ಆಮೇಲೆ ಒಂದು 3-4 ದಿವಸಕ್ಕೊಂದ್ಸರಿ ಊರಿಗೆ ಬಾ, ನೀರು ಬರು ಇಕ್ಕೊಂಡು ಹೋಗುವಂತೆ. ಆಮೇಲೆ ಹಂಗೆ ನಿಂತ್ಕೊಂಡ್ಬಿಡ್ಬೇಡ. ಕೆಲಸಕ್ಕೆ ರಜೆ ಕೇಳ್ತೀನಿ ಅಂದ್ರಲ್ಲ, ಏನಂದ್ರು? ಅವ್ರು ಬೇರೆ ಬೈತಾ ಕೂತಿದ್ರು. ಇದೇನು ನವೀನ ನೀನು ಒಂದು ದಿವಸ ಕೆಲಸಕ್ಕೆ ಹಿಂಗೆ ಅಂತಿದ್ದೀಯಲ್ಲ ಅಂತವೆ. ಅದಕ್ಕೆ ನಾನು ಅದೇ ಬೇಕು ಅಂತ ಮಾಡ್ಕೊಂಡಿದ್ದೇನೆ. ರಜೆ ಹಾಕ್ಬಿಟ್ಟು ಹಂಗೆ ಮಾಡೋದು ಅನ್ಕೊಂಡಿದ್ದೆ. ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ಒಂದೇ. ಅದಕ್ಕೆ ಸರಿ ಕತೆ ತಗೋ, ಅದ್ರ ಜಲ್ದಿ ಬಂದ್ಬಿಡು ಅಂತಂದವ್ರೆ. ಇನ್ನೇನು ಮಾಡೋದು? ನನಗೆ ಗೊತ್ತಿರೋದು ಕೆಲಸ, ಅಲ್ಲಿಗೆ ಹೋಗ್ಬೇಕು. ಇನ್ನೇನು ಮಾಡೋಕ್ಕಾಯ್ತಿಲ್ಲ. ಹಿಂಗೆ ಆಗೋಯ್ತಲ್ಲ, ರಜೆ ತಗೋಬೇಡ್ದು ಅಂದ್ಕೊಂಡ್ರು ರಜದ ಮೇಲೆ ರಜೆ ಬಿದ್ದೋಯ್ತವೆ. ಏನೋ ಓವರ್ನ ಬಿಟ್ಬಿಟ್ಟು ಹೋಗೋಕ್ಕಾಯ್ತಿಲ್ಲ. ದುಡ್ಡು ಕಾಸು ಬೇರೆ ಭಾರಿ ತೊಂದರೆ. ಕನ್ನವಿನ ನನಗೂ ಅದೇ ಯೋಚನೆ ಆಗ್ಬಿಟ್ಟದೆ. ಏನು ಮಾಡಿ ದುಡ್ಡು ಕಸ್ಕೆಲ್ಲವ ಅಂತವ. ನನ್ನಂತವ ಜೊತೆ ವಾಲಿಯವಲ್ಲ, ಈ ಕಡ್ಡಿವನ್ನೆಲ್ಲ ಬಿಚ್ಕೊಡೋಣ. ಬೇಡಕತ್ ಬಿಡು. ಏನಾರು ಅರೇಂಜ್ ಮಾಡ್ತೀನಿ. ಆಗಿ ನೀರು ಅಂದರೆ ಬೇಕಾದ್ರೆ ಆಮೇಲೆ ಕೊಡುವಂತೆ. ಆಮೇಲೆ ಇನ್ನೊಂದ್ಸಲೇನು ಕಾಳು ಕೊಟ್ಬಿಟ್ಟು ಹೋಯ್ತೀನಿ. ನೀನು ಆದರೆ ಖರ್ಚು ಬೇಕಾದ್ರೆ ಇವನ್ನ ಮಡಗ್ಬಿಟ್ಟು ಮಾಡ್ಕೊ. ಇಲ್ಲಾಂದ್ರೆ ಹಂಗೆ ಮಡಿಕೊಂಡಿರು. ಈಗ ನಾನು ಹೋಗಿ ಅಂಗಡಿ ಸುಮಾರಾಗಿರೋನ ಗ್ಯಾರಂಟಿ ವಾಲೆ ತಗೊಬಿಡ್ತೀನಿ ಅವ್ನ ಜೊತೆಗೆ. ಏನಾರು ಒಂದ್ಗಿಂದಾರೇನೋ ನಿಮ್ಮ ಅವ್ವ ಅವರು? ಅಯ್ಯೋ ಕಷ್ಟ ಅಲ್ವಾ ಬಿಡು, ಇನ್ನೇನು ಮಾಡೋಕ್ಕದು. ನಿಮ್ಮ ಅವ್ವನ ಮಕ್ಕ ನೋಡ್ಕೊಂಡೇನೋ ಏನು ಕೊಡ್ತಾ ಇಲ್ಲ. ನೀನೆಲ್ಲಿ ಪರದಾಡಿ ಕಾಸು ಇಲ್ವಲ್ಲ, ಈಗ ಕರಿಮಣಿ ಇಲ್ವಲ್ಲ, ಎಲ್ಲಿ ಓಡಾಡಿ ಪರದಾಡಿಯ ಕಾಸಿಗೆ ಅಂತ ಗೊತ್ತಿಲ್ಲ. ಗುರಿ ಇಲ್ಲ, ಏನಾರು ಮಡಗೋದಂದ್ರಿಂತ ಏನೂ ಇಲ್ಲ. ಅದಕ್ಕೆ ಅಲ್ಲ ಹೆಂಗಾರು ಮಾಡಿ ಸಾಲ ತೀರಿಸ್ಬಿಟ್ಟು ಹೆಂಗೋ ಜೀವನ ಮಾಡ್ಕೋಗೋದು ಅನ್ನೋಷ್ಟ್ರೊಳಗೆ ಇನ್ನೂ ಒಂದಷ್ಟು ಸಾಲ ಬರ್ತಲ್ಲ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.